ಸ್ನೇಹಿತರೆ ನಮಸ್ಕಾರ. ಸ್ಯಾಂಡಲ್ವುಡ್ನ ಈ ಕ್ಯೂಟ್ ಕಪಲ್ ಮುದ್ದಾದಂಥ ಜೋಡಿ ಬೇರೆ ಆಗುತ್ತೆ ಅಂತ ಹೇಳ್ಬಿಟ್ಟು ಬಹುಶಃ ಯಾರೂ ಕೂಡ ಕಲ್ಪನೆಯನ್ನೇ ಮಾಡಿಕೊಂಡಿರಲಿಲ್ಲ. ಅಷ್ಟು ಮುದ್ದಾಗಿದ್ದಂತಹ ಜೋಡಿ ಈ ಜೋಡಿ. ಆದರೆ ಒಂದು ದಿನ ಇವರಿಬ್ಬರು ಕೂಡ ದೂರ ಆಗಬಹುದು ಅನ್ನುವಂತಹ ಆಲೋಚನೆಯನ್ನು ಸ್ವತಃ ಚಂದನ್ ಶೆಟ್ಟಿ ಆಗಲಿ ನಿವೇದಿತಾ ಗೌಡ ಆಗಲಿ ಅವರು ಕೂಡ ಮಾಡಿರಲಿಕ್ಕಿಲ್ಲ. ಅದಕ್ಕೆ ಸಾಕ್ಷಿಯಾಗಿ ನಿಲ್ಲುವಂಥದ್ದು ಕೆಲವು ದಿನಗಳ ಹಿಂದೆ ಇದೇ ಚಂದನ್ ಶೆಟ್ಟಿ ಇದೇ ನಿವೇದಿತಾ ಗೌಡಗೆ ವೇದಿಕೆಯ ಮೇಲೆ, ಅದು ಕೂಡ ಒಂದು ಈ ಎಂಟರ್ಟೈನ್ಮೆಂಟ್ ಚಾನಲ್ನ ವೇದಿಕೆಯ ಮೇಲೆ ಹಾಡಿದಂಥ ಹಾಡು ಅಭಿರಾಮ ನಾನು ಅಭಿಸಾರಿಕೆ ನೀನು ಅಂತ ಹೇಳಿಬಿಟ್ಟು ಒಂದು ಹಾಡನ್ನು ಹಾಡಿಬಿಟ್ಟು ಇದೇ ನಿವೇದಿತಾ ಕಣ್ಣಂಚಲ್ಲಿ ಖುಷಿಯ ಕಂಬನಿ ಬರೋ ರೀತಿ ಮಾಡಿದ್ರು ಇದೇ ಚಂದನ್ ಶೆಟ್ಟಿ. ಆದರೆ ಇದಾಗಿ ಕೆಲವು ದಿನಗಳಲ್ಲಿ ಇದೇ ನಿವೇದಿತಾ ಗೌಡ ವಾಪಸ್ ಚಂದನ್ ಶೆಟ್ಟಿಗೆ ಹೇಳಿದಂಥ ಹಾಡು ಯಾವುದು? ನೀನಲ್ಲ ಕರಿಮಣಿ ಮಾಲೀಕ ನೀನಲ್ಲ ಅನ್ನುವಂಥ ಹಾಡು. ಹೌದು, ಮೊನ್ನೆಯಿಂದ ಈ ಕರಿಮಣಿ ಮಾಲೀಕ ನೀನಲ್ಲ ಅನ್ನುವಂಥ ಹಾಡನ್ನು ಬಹುಶಃ ನಿವೇದಿತಾ ಈ ಚಂದನ್ ಶೆಟ್ಟಿಗೆ ಡೆಡಿಕೇಟ್ ಮಾಡ್ತಾ ಇರಬಹುದು. ಆದರೆ ಇವರಿಬ್ಬರು ಕೂಡ ವಿಚಿತ್ರವಾಗಿ ಬೇರೆಯಾಗಿದ್ದಾರೆ. ಯಾರು ಕೂಡ ಕಲ್ಪನೆಯನ್ನೇ ಮಾಡಿಕೊಳ್ಳದ ರೀತಿಯಲ್ಲಿ ಬೇರೆಯಾಗಿದ್ದಾರೆ. ಒಂದು ಗಂಡ ಹೆಂಡತಿ ಅಂತ ಹೇಳಿದ್ರೆ ಸಾಲು ಆರೋಪಗಳು, ದೂರ ಆಗುವಂಥ ಸಂದರ್ಭದಲ್ಲಿ, ಡಿವೋರ್ಸ್ ಪಡೆಯುವಂಥ ಸಂದರ್ಭದಲ್ಲಿ ಸಾಲು ಆರೋಪಗಳನ್ನು ಮಾಡಿರ್ತಾರೆ. ಗಂಡ ಹಾಗೆ ಮಾಡ್ದ, ಗಂಡ ಸರಿ ಇಲ್ಲ, ಗಂಡ ಹಾಗೆ ಮಾಡ್ತಾನೆ ಹೀಗೆ ಮಾಡ್ತಾನೆ ಅಂತೇಳಿ ಒಂದಷ್ಟು ಆರೋಪಗಳು. ಇನ್ನು ಹೆಂಡತಿ ಬಗ್ಗೆ ಈ ಗಂಡ ಆದವನು ಒಂದಷ್ಟು ಆರೋಪ. ಅವಳು ನನಗೆ ಇಂಪಾರ್ಟೆನ್ಸ್ ಕೊಡಲ್ಲ, ಯಾವಾಗಲೂ ನೋಡಿದ್ರೆ ಫೋನಲ್ಲಿ ಬಿದ್ದಿರ್ತಾಳೆ, ಅವಳು ಬಟ್ಟೆ ಸರಿ ಹಾಕಲ್ಲ, ಅದು ಇದು ಮಣ್ಣನ್ನು ಕಟ್ಟಿ ಒಂದಷ್ಟು ಆರೋಪಗಳು. ಈ ಆರೋಪ ಪ್ರತ್ಯಾರೋಪಗಳ ನಡುವೆ ಈ ಡಿವೋರ್ಸ್ ಅನ್ನೋದು ಒಂದು ರೀತಿಯಲ್ಲಿ ಕೊಳೆತು ನಾರ್ತಾ ಇರ್ತದೆ. ಸಂಸಾರದ ಬಗ್ಗೆ ಚೀತು ಅನ್ಬೇಕು, ಆ ರೀತಿಯಾದ ಪರಿಸ್ಥಿತಿ ಬರ್ತದೆ. ಬಟ್ ಇವರ ಜೀವನದಲ್ಲಿ ಹಾಗಾಗಲಿಲ್ಲ. ಇನ್ಫ್ಯಾಕ್ಟ್ ಕೋರ್ಟಿಗೆ ಬರುವಂಥ ಸಂದರ್ಭದಲ್ಲೂ ಕೂಡ ಒಂದೇ ಕಾರಲ್ಲಿ ಬರ್ತಾರೆ. ಕೋರ್ಟ್ನಲ್ಲೂ ಕೂಡ ಕೈ ಹಿಡ್ಕೊಂಡು ಮೆಟ್ಲು ಹತ್ಕೊಂಡು ಕೋರ್ಟ್ನ ಹಾಲ್ಗೆ ಹೋಗ್ತಾರೆ. ಹಾಲಿಂದ ಡಿವೋರ್ಸನ್ನು ಪಡ್ಕೊಂಡು ಫೈನಲ್ ಆಗಿ ಸೈನೆಲ್ಲ ಮಾಡಿಕೊಂಡು ಡಿವೋರ್ಸ್ ಸರ್ಟಿಫಿಕೇಟನ್ನು ಹಿಡ್ಕೊಂಡು ಅದೇ ಕೋರ್ಟ್ನ ಮೆಟ್ಟಿಲಲ್ಲಿ ಕೈ ಹಿಡ್ಕೊಂಡು ನಡ್ಕೊಂಡು ಹೋಗ್ತಾರೆ. ಈ ಸಂದರ್ಭದಲ್ಲೂ ಕೂಡ ಚಂದನ್ನು ಈಕೆಯನ್ನು ಒಂದು ಮುದ್ದಾದಂಥ ಗಿಣಿಯನ್ನು ಸಾಕುವ ರೀತಿಯಲ್ಲಿ ಸಾಕಿ ತಗೊಂಡೋಗಿ ವಾಪಸ್ ಅವರ ತಾಯಿಯ ಕೈಗೆ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಎಲ್ಲದೂ ಕೂಡ ಸರಿ. ಹಾಗಾದ್ರೆ ಮುಂದೇನು, ಇವರ ಜೀವನದಲ್ಲಿ ಮುಂದೇನು ಅನ್ನುವಂಥ ಪ್ರಶ್ನೆ ಸಹಜವಾಗಿ ಎಲ್ಲರಲ್ಲೂ ಕೂಡ ಇದೆ. ನಿವೇದಿತಾ ಇನ್ನೊಂದು ಮದುವೆ ಆಗ್ತಾರಾ? ಚಂದನ್ ಇನ್ನೊಂದು ಮದುವೆ ಆಗ್ತಾರಾ? ನಿವೇದಿತಾ ತನ್ನ ಕೆರಿಯರು ಅಂತ ಹೇಳ್ಬಿಟ್ಟು ಹೈದರಾಬಾದಿಗೆ ಶಿಫ್ಟ್ ಆಗ್ತಾರಾ? ಅಲ್ಲಿ ಹೊಸ ಬಾಯ್ ಫ್ರೆಂಡ್ ಇದ್ದಾನಂತೆ, ಅವನ ಜೊತೆಗೆ ಹೊಸ ಜೀವನವನ್ನು ಶುರು ಮಾಡ್ತಾರಾ ರಶ್ಮಿಕಾ ಮಂದಣ್ಣ ರೀತಿ. ಚಂದನ್ ಇಲ್ಲಿ ಏನು ಮಾಡ್ತಾರೆ? ಅವ್ರಿಗೆ ಯಾರಾದರೂ ಗರ್ಲ್ ಫ್ರೆಂಡ್ಸ್ ಇದ್ದಾರಾ? ಜೊತೆಗೆ ಈ ನಿವೇದಿತಾ ಜೊತೆಗೆ ಒಂದಷ್ಟು ನಟರ ಹೆಸರು ಕೂಡ ಕೇಳುವಂತಲ್ವ, ಆ ನಟನ ಜೊತೆಗೆ ಏನಾದರೂ ರಿಲೇಷನ್ಶಿಪ್ನಲ್ಲಿ ಮುಂದುವರಿತಾರಾ? ಆ ನಟನ ಜೀವನದ ಕಥೆ ಏನು? ಹೀಗೆ ಒಂದಷ್ಟು ಪ್ರಶ್ನೆಗಳು ಎಲ್ಲರಲ್ಲೂ ಕೂಡ ಸಹಜವಾಗಿ ಇದ್ದಾವೆ. ಆ ಎಲ್ಲ ಪ್ರಶ್ನೆಗಳಿಗೂ ಕೂಡ ಉತ್ತರವನ್ನು ಕೊಡ್ತಾ ಮುಂದೆ ಒಂದಷ್ಟು ದಿನಗಳಲ್ಲಿ ಮತ್ತೆ ಇವರಿಬ್ಬರು ಕೂಡ ಒಂದಾಗ್ತಾರೆ ಅನ್ನುವಂತಹ ಮಾಹಿತಿ ಕೂಡ ಸಿಗ್ತದೆ. ಯಾಕೆ ಅದನ್ನೇ ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಬಹುಶಃ ಸ್ಯಾಂಡಲ್ವುಡ್ನ ಈ ಮುದ್ದಾದ ಜೋಡಿಯ ಬಗ್ಗೆ ಇದ್ದಂತಹ ಕುತೂಹಲ ಮತ್ತು ಇರುವಂತಹ ಕುತೂಹಲ ಬಹುಶಃ ಯಾರ ಬಗ್ಗೆನೂ ಕೂಡ ಇರಲಿಕ್ಕಿಲ್ಲ. ಅದಕ್ಕೆ ಸಾಕ್ಷಿಯಾಗಿ ನಿಲ್ಲುವಂಥದ್ದು ಈಗ ಯೂಟ್ಯೂಬ್ನಲ್ಲಿ ಇರುವಂಥ ಅಷ್ಟು ಸ್ಟೋರಿಗಳನ್ನು ಗಮನಿಸಿದಾಗ ಸಿಕ್ಕಾಬಟ್ಟೆ ಟ್ರೆಂಡಿಂಗ್ನಲ್ಲಿರುವಂಥದ್ದು ಇದೇ ಚಂದನ್ ಶೆಟ್ಟಿ ಮತ್ತು ನಿವೇದಿತಾ ಗೌಡ ವಿಚಾರ. ಸಾಕಷ್ಟು ಜನ ನಿನ್ನೆ ಕಮೆಂಟ್ಸ್ ಮಾಡಿದರು, ಯಾಕೆ ಇವ್ರ ಬಗ್ಗೆ ವಿಡಿಯೋ ಮಾಡ್ತೀರಾ ಅಂತೇಳಿ. ನೋಡಿ, ಯಾವತ್ತೂ ಕೂಡ ನ್ಯೂಸ್ ಚಾನಲ್ಗಳಾಗಿರ್ಬೋದು ಅಥವಾ ನಾವು ಸುದ್ದಿ ಮಾಧ್ಯಮದ ಹಿನ್ನೆಲೆ ಉಳ್ಳವರಾಗಿರ್ಬೋದು, ನೀರಿಗೆ ವಿರುದ್ಧವಾಗಿ ಬೀಜುವಂತಹ ಸಾಹಸವನ್ನು ಮಾಡೋಕ್ಕೋಗೋದಿಲ್ಲ. ನೀರು ಯಾವ ದಿಕ್ಕಿಗೆ ಹರಿಯುತ್ತೋ ಅದೇ ದಿಕ್ಕಿಗೆ ನಾವು ಕೂಡ ಹರಿಬೇಕು. ಆಗ ಮಾತ್ರ ನಾವು ಕೂಡ ಈ ಸುದ್ದಿಗಳನ್ನು ಮಾಡೋದಕ್ಕೆ ಮತ್ತು ಸುದ್ದಿಗಳನ್ನು ಬಿತ್ತರಿಸೋದಕ್ಕೆ ಅನುಕೂಲ ಆಗುತ್ತೆ. ಇನ್ನು ಉಳಿದಿದ್ದು ಬಹುಶಃ ಇದ್ರ ಬಗ್ಗೆ ಅನುಭವ ಇರೋರಿಗೆ ಗೊತ್ತಾಗುತ್ತೆ. ಅನುಭವ ಇಲ್ಲ ಅಂತ ಹೇಳಿದ್ರೆ ಮುಂದೊಂದು ದಿನ ಇದ್ರ ಬಗ್ಗೆ ಯಾಕೆ ಏನು ಅನ್ನೋದನ್ನು ಕೂಡ ಹೇಳ್ತೀನಿ ನಿಮಗೆ. ಯಾಕೆ ನಾವು ಒಂದು ಓಡುವಂಥ ಸುದ್ದಿಯ ಹಿಂದೆನೇ ಓಡೋದು ಯಾಕೆ ಅಂತೇಳಿ, ಅದು ಇನ್ನೊಂದು ವಿಚಾರ ಬಿಟ್ಟಾಕಿ. ಈಗ ಈ ವಿಚಾರಕ್ಕೆ ಬರೋಣ. ಯಾವುದು? ಚಂದನ್ ಶೆಟ್ಟಿ ಮತ್ತು ನಿವೇದಿತಾ ಗೌಡ ಡಿವೋರ್ಸ್ ವಿಚಾರಕ್ಕೆ. ಬಹುಶಃ ಇವರಿಬ್ಬರ ಅಭಿಮಾನಿಗಳಿಗೆ ಮತ್ತು ಇವರನ್ನು ಇಷ್ಟಪಡೋರಿಗೆ ಒಂದು ಬರಸಿಡಿಲು ಅಂತಲೇ ಹೇಳ್ಬೋದು. ಮಳೆಗಾಲದ ಮಳೆಗಾಲದಲ್ಲಿ ಒಟ್ಟಿಗೆ ಈ ಚಳಿಗೆ ಇರಬೇಕಾದಂಥ ಜೋಡಿ ಮಳೆಗಾಲದಲ್ಲಿ ಡಿವೋರ್ಸ್ ಮಾಡಿಕೊಂಡು ಬೇರೆ ಆಗಿದೆ. ಆದರೆ ಇವತ್ತು ಒಟ್ಟಿಗಿದ್ದಾರೋ ಬೇರೆ ಇದ್ದಾರೋ ಗೊತ್ತಿಲ್ಲ. ಅಂದರೆ ಬೇರೆಯವರು ಒಟ್ಟಿಗಿದ್ದಾರೋ ಬೇರೆ ಇದ್ದಾರೋ ಗೊತ್ತಿಲ್ಲ. ಮುಂದೆ ಮತ್ತೆ ಒಟ್ಟಿಗೆ ಆಗ್ತಾರೋ ಅಥವಾ ಬೇರೆನೇ ಉಳಿದು ಬಿಡ್ತಾರೋ ಅದು ಕೂಡ ಗೊತ್ತಿಲ್ಲ. ಅಥವಾ ಬೇರೆಯವರ ಜೊತೆಗೆ ಒಟ್ಟಿಗಿರ್ತಾರೋ ಅದನ್ನು ಕೂಡ ಇನ್ನೂ ಕೂಡ ನಿರೀಕ್ಷೆ ಮಾಡೋಕ್ಕೆ ಸಾಧ್ಯವಿಲ್ಲ. ಆದರೆ ಸದ್ಯಕ್ಕಂತೂ ಮತ್ತೆ ಒಂದಾಗ್ತಾರೆ ಈ ಜೋಡಿ ಅನ್ನೋದು ಈಗ ಸಿಕ್ಕಿರುವಂಥ ಅಪ್ಡೇಟ್ಸ್. ಅದು ಯಾಕೆ? ಅದೇ ಇಂಟ್ರೆಸ್ಟಿಂಗ್. ಅದನ್ನು ಹೇಳ್ತಾ ಹೋಗ್ತೀನಿ. ನೋಡಿ, ಒಂದು ಕೇವಲ ರೀಲ್ಸ್ ಮಾಡಿಕೊಂಡು ರಿಯಾಲಿಟಿ ಶೋಗಳಲ್ಲಿ ಭಾಗವಹಿಸ್ಕೊಂಡು ಕಾರ್ಯಕ್ರಮಗಳಲ್ಲಿ ಒಂದು ವಿಶೇಷವಾದಂತಹ ದಂಪತಿ ಅಂತ ಹೇಳಿಬಿಟ್ಟು ಕರೆಸ್ಕೊಂಡು ಅನ್ಯೋನ್ಯವಾಗಿ ಇದ್ದಾರೆ ಅನ್ನುವಂತಹ ಮೆಸೇಜನ್ನು ಕೊಡ್ಕೊಂಡು ಇದ್ದಂಥ ಜೋಡಿ ಅಂತ ಹೇಳಿದ್ರೆ ಈ ನಿವೇದಿತಾ ಮತ್ತು ಚಂದನ್ ಶೆಟ್ಟಿ ಜೋಡಿ. ಆದರೆ ಸಡನ್ನಾಗಿ ಒಂದು ಸುದ್ದಿ ಬಂದು ಅಪ್ಪಳಿಸುತ್ತೆ. ನಿವೇದಿತಾ ಮತ್ತು ಚಂದನ್ ಶೆಟ್ಟಿ ಡಿವೋರ್ಸ್ ಪಡೆಯೋದಕ್ಕೆ ಫ್ಯಾಮಿಲಿ ಕೋರ್ಟಿಗೆ ಹೋಗ್ತಾ ಇದ್ದಾರೆ ಅಂತೇಳಿ. ಇದು ಎಲ್ರಿಗೂ ಕೂಡ ಶಾಕಿಂಗು.
ಸಾಕಷ್ಟು ಜನ ನಂಬಲೇ ಇಲ್ಲ, ಸುಳ್ಳು ಹೇಳ್ತಿದ್ದಾರೆ, ಈ ನ್ಯೂಸ್ ಚಾನಲ್ ಅವ್ರಿಗೆ ಕೆಲಸ ಇಲ್ಲ, ಸುಳ್ಳು ಹೇಳ್ತಿದ್ದಾರೆ ಅಂತೇಳಿ. ಅದಾದ್ಮೇಲೆ ಸ್ವಲ್ಪ ಹೊತ್ತಿಗೆ ಗೊತ್ತಾಗುತ್ತೆ, ದೃಶ್ಯ ಸಮೇತ ಯಾವಾಗ ಸೆರೆ ಸಿಗ್ತಾರೋ ಇಲ್ಲ ನಿಜ ಅಂತೇಳಿ. ಆಗ ಎಲ್ರಿಗೂ ಕೂಡ ಶಾಕು. ಏನಾಯ್ತಪ್ಪ ಇವರಿಗೆ, ಇಷ್ಟು ಒಳ್ಳೆಯ ಸಂಸಾರ, ಇಷ್ಟು ಮುದ್ದಾಗಿದ್ದಾರೆ, ಇಬ್ಬರದು ಕೂಡ ಕೆರಿಯರ್ ಸೆಟ್ ಆಗ್ತಿದೆ, ಇಂಥ ಸಂದರ್ಭದಲ್ಲಿ ಈ ಹುಟ್ಟಿನ ಮಕ್ಕಳಿಗೆ ಏನಾಯಿತು ಅಂತ ಹೇಳ್ಬಿಟ್ಟು ಎಷ್ಟೋ ಜನ ಶಾಪ ಹಾಕಿದ್ರು, ಎಷ್ಟೋ ಜನ ಬೇಸರ ಪಡ್ಕೊಂಡ್ರು, ಎಷ್ಟೋ ಜನ ಆಶ್ಚರ್ಯದಿಂದ ನೋಡೋಕ್ಕೆ ಶುರು ಮಾಡಿದ್ರು. ಇನ್ನೊಂದಷ್ಟು ಜನ ಇದನ್ನು ಅಂದ್ಕೊಂಡಿದ್ದೆ, ನಾನು ಅವತ್ತೇ ಹೇಳಿದ್ದೆ, ಮದುವೆ ಆಗಿರೋ ದಿನವೇ ಹೇಳಿದೆ ನಾನು, ಆ ಚಂದನಿಗೆ ಆ ನಿವೇದಿತ ಅಲ್ಲ ಅಂತ ಹೇಳಿ. ಈ ರೀತಿಯಾದಂಥ ಮಾತುಗಳು ಕೂಡ ಕೇಳಿ ಬಂದಿತ್ತು. ಆದರೆ ಇದೀಗ ಇವರಿಬ್ಬರ ಬಗ್ಗೆ, ಇದೇ ಜೋಡಿಯ ಬಗ್ಗೆ ಹೊಸದೊಂದು ಸುದ್ದಿ ಬಂದಿದೆ. ಅದು ಸಾಕಷ್ಟು ಸದ್ದನ್ನು ಮಾಡ್ತಿದೆ. ಹೌದು, ಒಮ್ಮತದಿಂದ ಬೇರೆ ಆಗಿರುವಂತಹ ನಿವೇದಿತಾ ಮತ್ತು ಈ ಚಂದನ್ನು ಈಗ ಕ್ಯಾಂಡಿ ಕ್ರಶ್ ಅನ್ನುವಂಥ ಸಿನಿಮಾದಲ್ಲಿ ನಾಯಕ ಮತ್ತು ನಾಯಕಿಯಾಗಿ ನಟಿಸ್ತಾ ಇದ್ದಾರೆ. ಪುನೀತ್ ಅವರ ಕತೆ, ಚಿತ್ರಕಥೆ, ನಿರ್ದೇಶನದಲ್ಲಿ ಮೂಡಿ ಬರ್ತಿರುವಂಥ ಕ್ಯಾಂಡಿ ಕ್ರಶ್ ಚಿತ್ರದ ಚಿತ್ರೀಕರಣ ಬಹುತೇಕ ಮುಗಿದಿದೆ. ಇನ್ನು 8 ದಿನಗಳ ಚಿತ್ರೀಕರಣ ಬಾಕಿ ಉಳಿದಿದೆ. ಆದರೆ ಈಗ ಚಿತ್ರತಂಡಕ್ಕೆ ಇವರಿಬ್ಬರ ವಿಚ್ಛೇದನ ಶಾಕಿಂಗ್ ಸಮಾಚಾರದ ಜೊತೆಗೆ ಮತ್ತಷ್ಟು ಸಂಕಷ್ಟ ಕೂಡ ಎದುರಾಗಿದೆ. ಯಾಕೆ ಹೇಳ್ತೀನಿ ನೋಡಿ. ಕ್ಯಾಂಡಿ ಕ್ರಶ್ ಚಿತ್ರದ ಒಟ್ಟು 8 ದಿನಗಳ ಚಿತ್ರೀಕರಣ ಇನ್ನೂ ಕೂಡ ಬಾಕಿ ಇದೆ. ಇದರಲ್ಲಿ 4 ದಿನ ಚಂದನ್, ನಿವೇದಿತಾ ರೊಮ್ಯಾಂಟಿಕ್ ಸೀನ್ಗಳು ನಡಿಬೇಕಾಗಿದೆಯಂತೆ. ಈ ತಿಂಗಳ 14ರಿಂದ ಶೂಟಿಂಗ್ ನಡೆಯೋದಕ್ಕೆ ದಿನ ಕೂಡ ಫಿಕ್ಸ್ ಮಾಡ್ಕೊಂಡಿರೋದ್ರಿಂದ ಚಿತ್ರತಂಡಕ್ಕೆ ಈಗ ಇವರು ಬೇರೆ ಆಗಿರುವ ಚಂದನ್ ಮತ್ತು ನಿವೇದಿತಾ ಒಟ್ಟಿಗೆ ನಟಿಸಬೇಕಾಗಿರುವಂಥ ಈ ಸೀನ್ಗಳಲ್ಲಿ ನಟಿಸ್ತಾರೋ ಇಲ್ವೋ ಅನ್ನೋದು ಈಗ ತಲೆಬಿಸಿ. ಇದಲ್ಲದೆ ಟೈಟಲ್ ಬದಲಿಸುವಂತೆ ಚಿತ್ರತಂಡಕ್ಕೆ ಗೇಮಿಂಗ್ ಕಂಪನಿಯಿಂದ ನೋಟಿಸ್ ಕೂಡ ಕೊಡಲಾಗಿದೆ ಅನ್ನೋಂಥ ವರದಿ ಕೂಡ ಸಿಕ್ಕಿದೆ. ಯಾಕಂತ ಹೇಳಿದರೆ ಕ್ಯಾಂಡಿ ಕ್ರಶ್ ಅನ್ನೋದು ತುಂಬ ಫೇಮಸ್ ಆಗಿರುವಂಥ ಗೇಮು. ಸೊ ದಟ್ ಈ ಗೇಮನ್ನು ಹೆಸರಲ್ಲಿ ನೀವು ಸಿನಿಮಾವನ್ನು ಮಾಡಬಾರ್ದು ಅನ್ನುವಂತಹ ಒಂದು ನೋಟಿಸನ್ನು ಕೂಡ ಕೊಟ್ಟಿದ್ದಾರೆ ಅಂತೇಳಿ. ಅದು ಒಂದು ಕಡೆ ಆದರೆ, ಇನ್ನೊಂದು ಕಡೆ ಈ ಟೆನ್ಷನ್ಸು, ಈ ನಟ ನಟಿಯದು ಟೆನ್ಷನ್ಸು. ಸದ್ಯ ಕೇಳಿ ಬಂದಿರುವಂಥ ಮಾಹಿತಿಯ ಪ್ರಕಾರ ನಿವೇದಿತಾ ಗೌಡ ಸಿನಿಮಾದ ನಿರ್ದೇಶಕ ಪುನೀತ್ ಅವ್ರಿಗೆ ಕರೆ ಮಾಡಿ ಸಿನಿಮಾದಲ್ಲಿ ನಟಿಸೋದಾಗಿ ತಿಳಿಸಿದ್ದಾರೆ. ನಿಮ್ಮ ಪ್ಲ್ಯಾನ್ ಪ್ರಕಾರವೇ ನೀವು ಶೂಟಿಂಗ್ನಲ್ಲಿ ಭಾಗವಹಿಸ್ತೀನಿ ಅಂತಲೂ ಕೂಡ ಹೇಳಿದ್ದಾರಂತೆ. ಟೆನ್ಷನ್ ಆಗುವಂಥದ್ದು ಏನಿಲ್ಲ, ಚೆನ್ನಾಗಿಯೇ ಇದ್ದೇವೆ, ಇಬ್ಬರ ಒಪ್ಪಿಗೆಯ ಮೇರೆಗೆ ಈ ನಿರ್ಧಾರಕ್ಕೆ ಬಂದಿದ್ದೇವೆ. ಶೂಟಿಂಗ್ನಲ್ಲಿ ಏನೂ ಕೂಡ ಸಮಸ್ಯೆ ಮಾಡಿಕೊಡಲ್ಲ ನಿಮಗೆ, ನಮ್ಮ ಜೀವನವನ್ನು ನಾವು ನೋಡ್ಕೊಳ್ತೇವೆ, ಬಟ್ ಸಿನಿಮಾಕ್ಕೆ ಏನು ಮಾಡಬೇಕು ಅದನ್ನು ಮಾಡಿಕೊಡ್ತೀವಿ, ಅದರಲ್ಲಿ ಏನು ಕೂಡ ಚೇಂಜಸ್ ಮಾಡ್ಕೊಳ್ಳೋದು ಬೇಡ ಅನ್ನುವಂತಹ ಒಂದು ಮಾತನ್ನು ಕೂಡ ಹೇಳಿದ್ದಾರೆ, ಭರವಸೆಯನ್ನು ಕೊಟ್ಟಿದ್ದಾರೆ ಅಂತೇಳಿ. ಇನ್ನು ನೀವು ಶೆಡ್ಯೂಲ್ ಪ್ಲ್ಯಾನ್ ಮಾಡ್ಕೊಳ್ಳಿ ಅಂತ ಹೇಳಿಬಿಟ್ಟು ನಿರ್ದೇಶಕರಿಗೆ ಸ್ವತಃ ನಿವೇದಿತಾ ಹೇಳಿದ್ದಾರೆ ಅನ್ನೋದು ಕೂಡ ಗೊತ್ತಾಗಿದೆ. ಮುಂದಿನ ದಿನಗಳಲ್ಲಿ ಇದು ಯಾವ ರೀತಿ ತಿರುವು ಪಡ್ಕೊಳ್ತಾ ಗೊತ್ತಿಲ್ಲ. ಯಾಕಂತ ಹೇಳಿದ್ರೆ ಚಂದನ್ ಇದಕ್ಕೆ ರಿಯಾಕ್ಟ್ ಮಾಡ್ತಾರಾ ಅಂಥೇಳಿ ಅಥವಾ ಏನು ಹೇಳ್ತಾರೆ ಗೊತ್ತಿಲ್ಲ. ಆಮೇಲೆ ತುಂಬ ಕಷ್ಟ ರೀ, ಹೊರಗೊಂದು ಒಳಗೊಂದು ಇರೋದು ಒಂದಷ್ಟು ಜನರಿಗೆ ಈಸಿ ಆಗ್ಬೋದು, ಬಟ್ ನಿಜವಾಗ್ಲೂ ಕೂಡ ಭಾವನಾತ್ಮಕ ಜೀವಿಗಳಿಗೆ ಇದು ಕಷ್ಟ. ಇಲ್ಲಿ ಚಂದನ್ಗೂ ಕೂಡ ಬಹುಶಃ ಅದೇ ಕಷ್ಟ ಆಗೋದು. ಆಮೇಲೆ ನಾನು ನೋಡಿರುವಂಥ ಮೋಸ್ಟ್ ಆಫ್ ದಿ ಕೇಸಸ್ಗಳಲ್ಲಿ ಈ ಹುಡುಗಿರಿಗೆ ತುಂಬ ಈಸಿ, ಈ ರೀತಿಯಾಗಿ ಪಟ್ಕಂತೇಳಿ ಚೇಂಜ್ ಆಗೋದಿದೆಯಲ್ಲ, ಅದು ಅವ್ರಿಗೆ ತುಂಬ ಈಸಿ. ಬಟ್ ಹುಡುಗರಿಗೆ ಅಷ್ಟು ಈಸಿ ಅಲ್ಲ. ಅವ್ರು ಅಷ್ಟು ಬೇಗ ಈಸಿಯಾಗಿ ಒಬ್ಬರನ್ನು ಮರೆಯೋದು ಕೂಡ ಇಲ್ಲ, ಮರೆಯೋದಕ್ಕೆ ಸಾಧ್ಯವೂ ಕೂಡ ಇಲ್ಲ. ಬಟ್ ಕೆಲವೊಂದಷ್ಟು ಜನ ಹುಡುಗಿರಿಗೆ, ಎಲ್ರಿಗೂ ಅಂತಲ್ಲ, ಕೆಲವೊಂದಷ್ಟು ಜನ ಹುಡುಗಿರಿಗೆ ಇಮ್ಮಿಡಿಯೇಟ್ಲಿ ಮರೆತು ಬಿಡ್ತಾರೆ. ಇವತ್ತು ಒಂದು ಜೀವನ, ನಾಳೆಯಿಂದ ಇನ್ನೊಂದು ಜೀವನ ಅಂತೇಳಿ ಶುರು ಮಾಡಿಬಿಡ್ತಾರೆ. ತುಂಬ ಈಸಿ ಅವರಿಗೆ. ಹಾಗಾಗಿ ನಿವೇದಿತಾ ಈ ಮಾತನ್ನು ಹೇಳಿರ್ಬೋದು, ಚಂದನ್ ಇದೇ ಮಾತನ್ನು ಹೇಳ್ತಾರೆ ಇಲ್ವ ಅನ್ನೋದು ಈಗಿರುವಂಥ ಕುತೂಹಲ ಒಂದು. ಎರಡನೇದು, ನಿವೇದಿತಾ ಈ ಮಾತನ್ನು ಹೇಳಲೇಬೇಕು. ಯಾಕೆಂತ ಹೇಳಿದ್ರೆ ನಿವೇದಿತಾ ಇಲ್ಲಿ ಡಿವೋರ್ಸನ್ನು ಕೇಳಿದ್ದೇ ಅದೇ ಕಾರಣಕ್ಕೆ, ತನ್ನ ಕೆರಿಯರ್ ಅನ್ನೋಂಥ ಕಾರಣಕ್ಕೋಸ್ಕರ. ನಿವೇದಿತಾಗೆ ಕನಸು ಏನಿದೆ ಅಂತ ಹೇಳಿದ್ರೆ, ಈಗಾಗಲೇ ತಮಿಳು ಮತ್ತು ತೆಲುಗು ಇಂಡಸ್ಟ್ರಿಯಲ್ಲಿ ಸಾಕಷ್ಟು ಅವಕಾಶಗಳು ಬಂದರೂ ಕೂಡ ಚಂದನ್ ಅದಕ್ಕೆ ಅವಕಾಶವನ್ನು ಕೊಡ್ತಿರಲಿಲ್ಲ, ಅಲ್ಲಿಗೆ ಹೋಗೋದಕ್ಕೆ ಅವಕಾಶವನ್ನು ಕೊಡ್ತಿರಲಿಲ್ಲ. ಇದು ಆಕೆಯ ಡಿಸ್ಟರ್ಬ್ನ ಮೇಜರ್ ಒಂದು ರೀಸನ್. ಆಕೆ ಹೈದರಾಬಾದಿಗೆ ಹೋಗಬೇಕು, ಶಿಫ್ಟ್ ಆಗಬೇಕು ಅಂತ ಹೇಳ್ಬಿಟ್ಟು ಎಷ್ಟೋ ಸಲ ಯೋಚನೆ ಮಾಡಿಲ್ಲ ಅಂತೆ. ಇನ್ಫ್ಯಾಕ್ಟ್ ಒಬ್ಬ ಆತ್ಮೀಯ ಸ್ನೇಹಿತನು ಕೂಡ ಇದೇ ನಿವೇದಿತಾಗಿದ್ದಾರೆ, ಅವರು ಪದೇ 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 ಕರೀತಿದ್ದಾರೆ ಅನ್ನುವಂಥ ಮಾಹಿತಿಯನ್ನು ಸಾಕಷ್ಟು ಜನ ಸಿನಿ ರಂಗದವರು ಮತ್ತು ಈ ಚಂದನ್ ಮತ್ತು ನಿವೇದಿತಾ ಬಗ್ಗೆ ಆತ್ಮೀಯವಾಗಿ ಇದ್ದವರು, ಗೊತ್ತಿರೋರೇ ಹೇಳ್ತಾ ಇದ್ದಾರೆ. ಆಮೇಲೆ ಈ ಹಿಂದೆನೂ ಕೂಡ ಸಾಕಷ್ಟು ತಮಿಳು ತೆಲುಗುಗಳಿಂದ ಆಫರ್ ಕೂಡ ಬಂದಿದ್ದು ಅನ್ನೋದು ಕೂಡ ಸತ್ಯ. ಹೀಗಾಗಿ ಇಲ್ಲಿ ನಿವೇದಿತಾ ಮುಖ್ಯವಾಗಿ ಈ ಸಿನಿಮಾವನ್ನು ಬಿಡುವಂತಹ ಒಂದು ಇಂಟೆನ್ಷನ್ನಲ್ಲಿ ಇಲ್ಲ. ಆಕೆ ಫಾರಿನ್ಗೂ ಹೋಗಲ್ಲ, ಇನ್ನೆಲ್ಲೂ ಹೋಗಲ್ಲ, ಆಕೆ ಇಲ್ಲೇ ಇರ್ತಾಳೆ. ಆಮೇಲೆ ರಶ್ಮಿಕಾ ಮಂದಣ್ಣ ರೀತಿ ಆಕೆ ತಮಿಳು ಮತ್ತು ತೆಲುಗು ಸಿನಿಮಾಗಳಲ್ಲಿ ಬ್ಯುಸಿ ಆಗ್ತಾಳೆ. ಕನ್ನಡದಲ್ಲಿ ಅವಕಾಶ ಸಿಕ್ಕರೆ ಮೋಸ್ಟ್ಲಿ ಬ್ಯುಸಿ ಆಗ್ಬೋದು, ಸಿಗದೇ ಇದ್ದರೂ ಕೂಡ ತಲೆ ಕೆಡಿಸ್ಕೊಳ್ಳೋಕ್ಕಿಲ್ಲ. ತಮಿಳು ಮತ್ತು ತೆಲುಗಿನಲ್ಲಿ ಆಕೆ ಆ್ಯಕ್ಟಿಂಗನ್ನು ಮುಂದುವರಿಸ್ತಾಳೆ ಮತ್ತು ಈ ಸಿನಿಮಾ ಇಂಡಸ್ಟ್ರಿಯಲ್ಲಿ ಆಕೆ ಒಂದಷ್ಟು ಹೆಸರನ್ನು ಮಾಡಬೇಕು ಅನ್ನೋಂಥ ಕನಸನ್ನು ಇಟ್ಕೊಂಡಿದ್ದಾಳೆ, ಅದನ್ನು ಮಾಡ್ತಾಳೆ ಅನ್ನುವಂಥದ್ದು. ಇನ್ನು ಮುಂದೆ ಏನು ಮಾಡಬಹುದು ಅನ್ನುವಂಥದ್ದು ಪ್ರಶ್ನೆ. ಅದರಲ್ಲಿ ಈಕೆ ನೋ ಡೌಟ್ ಈಕೆ ಬೇರೆ ಏನಾದ್ರ ಬಗ್ಗೆಯೂ ಕೂಡ ಆಲೋಚನೆ ಮಾಡಿರಲಿಕ್ಕಿಲ್ಲ ಸದ್ಯಕ್ಕಂತೂ. ಮದುವೆಗಿದ್ವೆ ಇಂಥವ್ರು ಯಾರನ್ನೂ ಕೂಡ ಮದುವೆ ಆಗಬಾರ್ದು. 3 ದಿನಕ್ಕೋಸ್ಕರ ಒಬ್ಬೊಬ್ಬರನ್ನ ಮದುವೆ ಆಗೋದು, ಆ ಮದುವೆ ಅನ್ನುವಂಥ ಪವಿತ್ರ ಬಾಂಧವ್ಯಕ್ಕೆ ಇವರೆಲ್ಲರೂ ಕೂಡ ಕಳಂಕ. ಹೀಗಾಗಿ ಮುಂದೆ ಮತ್ತೆ ಮದುವೆ ಆಗ್ತಾರೋ ಇಲ್ಲೋ ಗೊತ್ತಿಲ್ಲ, ಬಟ್ ಅಂಥ ಚಾನ್ಸಸ್ಗಳು ತುಂಬ ಕಡಿಮೆ ಇದೆ, ಒಂದು ಭಾಗ. ಇನ್ನು ಎರಡನೇ ಭಾಗ ಏನಾಗುತ್ತೆ ಅಂತ ಹೇಳಿದರೆ, ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾಗಿರೋದು ಚಂದನ್ ಜೀವನ ತುಂಬ ಕಷ್ಟ. ಇನ್ನು ಮುಂದೆ ಒಂಟಿಯಾಗಿ ಜೀವನವನ್ನು ಸಾಗಿಸೋದು ಮತ್ತು ನಿವೇದಿತಾಳನ್ನು ಮರೆಯೋದಿದ್ದಲ್ಲ ಅಷ್ಟು ಸುಲಭ ಅಲ್ಲ.
ಮತ್ತೊಂದು ಅಂತ ಹೇಳಿಬಿಟ್ಟು ಚಟಗಳಿಗೆ ದಾಸನಾಗಿದೆ ಮತ್ತು ಈಗಾಗಲೇ ಆತ ಬ್ಯುಸಿಯಾಗಿರುವಂಥ ಮ್ಯೂಸಿಕ್ ಕ್ಷೇತ್ರದಲ್ಲಿ ಬ್ಯುಸಿಯಾಗಿ ಇನ್ನಷ್ಟು ಬ್ಯುಸಿಯಾಗಿ ಈ ನೋವುಗಳನ್ನು ಮರಿಬೇಕು. ಅದು ಮಾತ್ರ ಆತನ ಬಳಿ ಇರುವಂಥ ಅಸ್ತ್ರ. ಇನ್ಫ್ಯಾಕ್ಟು ಕಳೆದ 6-7 ತಿಂಗಳುಗಳಿಂದ ಸ್ವಲ್ಪ ಡಿಸ್ಟರ್ಬ್ ಆಗಿದ್ದರಂತೆ. ಇವ್ರ ಜೊತೆಗೆ ಯಾರು ಪ್ರಶಾಂತ್ ಸಂಬರ್ಗಿ ಜೊತೆಗೆ ನಟಿಸಿರುವಂಥ ಸಿನಿಮಾಗಳು ಕೂಡ ಸರಿಯಾಗಿ ಭಾಗವಹಿಸ್ತಿರಲಿಲ್ಲ ಪ್ರಮೋಷನ್ನಲ್ಲಿ ಅಂಥೇಳಿ. ಆ ಸಂದರ್ಭದಲ್ಲಿ ಹೇಳ್ತಿದ್ರಂತೆ, ಸ್ವಲ್ಪ ಫ್ಯಾಮಿಲಿ ಇಶ್ಯೂಸ್ ಇದೆ, ಸ್ವಲ್ಪ ಟೆನ್ಷನ್ನಲ್ಲಿದ್ದೀನಿ ಅಂತ ಹೇಳ್ಬಿಟ್ಟು ಅವ್ರ ಬಗ್ಗೆ ಸ್ವಲ್ಪ ಹಂಚ್ಕೊಂಡಿದ್ರಂತೆ ಒಂದಷ್ಟು ವಿಚಾರಗಳನ್ನು. ಅದೇ ರೀತಿ ಇವರು ಕೂಡ ಪ್ರಶಾಂತ್ ಸಂಬರ್ಗಿಯು ಕೂಡ ಹೇಳಿದ್ರಂತೆ ಕಷ್ಟ ಇದೆ ಅಂತೇಳಿ. ಆಮೇಲೆ ಇನ್ನೊಂದು ಜ್ಯೋತಿಷ್ಯದ ವಿಚಾರನೂ ಕೂಡ ಇಲ್ಲಿ ಕೇಳಿ ಬರ್ತಿದೆ. ಅದು ನಾನು ನಿಮಗೆ ಮುಂದಿನ ಸ್ಟೋರಿಯಲ್ಲಿ ಹೇಳ್ತೀನಿ. ಈ ಹೆಸರುಗಳು ವಿಚಾರದಲ್ಲೂ ಕೂಡ ಒಂದು ಜ್ಯೋತಿಷಿ ಒಬ್ಬರು ಏನೋ ಹೇಳಿದ್ರಂತೆ. ಅದ್ರ ಬಗ್ಗೆನೂ ಕೂಡ ನಿಮಗೆ ಮುಂದಿನ ಸ್ಟೋರಿಯಲ್ಲಿ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ. ಯಾಕೆ ಇವರಿಬ್ಬರು ಕೂಡ ದೂರ ಆಗುವಂತಹ ಸಂದರ್ಭ ಈ ಜ್ಯೋತಿಷ್ಯದಲ್ಲಿ ಏನಾದರೂ ಉಲ್ಲೇಖ ಇತ್ತ ಅನ್ನೋದ್ರ ಬಗ್ಗೆನೂ ಕೂಡ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ಈಗ ಈ ಎಲ್ಲ ವಿಚಾರಗಳ ಬಗ್ಗೆ ಗಮನಿಸಿದಾಗ, ಅಂದರೆ ಈ ಚಂದನ್ ಮತ್ತು ನಿವೇದಿತಳ ಮುಂದಿನ ಜೀವನದ ಬಗ್ಗೆ ಗಮನಿಸಿದಾಗ ನಿಮಗೇನು ಅನಿಸುತ್ತೆ? ಇವರಿಬ್ಬರು ಕೂಡ ಮತ್ತೆ ಬೇರೆ ಮದುವೆ ಆಗುವಂಥ ಚಾನ್ಸಸ್ ಇದೆ ಅಂತೇಳಿ ಅನಿಸುತ್ತಾ, ಅಥವಾ ಈ ಬರೀ ತಮ್ಮ ಫಿಲ್ಮ್ ಇಂಡಸ್ಟ್ರಿಯ ಕೆರಿಯರ್ನಲ್ಲೇ ಮುಂದುವರಿತಾರೆ ಅಂತೇಳಿ ಅನಿಸುತ್ತಾ ಒಂಟಿಯಾಗಿ ಇದ್ಕೊಂಡೆ, ಅಥವಾ ಮತ್ತೆ ಒಂದಾಗಬಹುದು ಅಂತೇಳಿ ಅನಿಸುತ್ತಾ? ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.